ಕಾಂಗ್ರೆಸ್ ಬಗ್ಗೆ ಇಷ್ಟು ಕಳಕಳಿ ಇದ್ದವರು ಬಿಜೆಪಿ ನಿಮ್ಮ ಮೂಲ ಪಕ್ಷ ಅದು ಹಿಂದಿನ ಪಕ್ಷ. ನಾನು ಕಾಂಗ್ರೆಸ್ಸಿನ ಬಗ್ಗೆ ಕಳಕಳಿ ಇಲ್ಲ, ರಾಜ್ಯದ ಜನರ ಬಗ್ಗೆ ನೀವು ಹೇಳಿ ಪ್ರಶ್ನೆ ಕೇಳಿದ್ರಲ್ಲೋ ನಾನು ಚೂರು ಮಾತಾಡಿದ್ರೆ ನೀವು ಮತ್ತೆ ಮಾತಾಡಿ. ನಾನು ರಾಜ್ಯದ ಜನರ ಬಗ್ಗೆ ಕಳಕಳಿ. ಸರ್ಕಾರ ತಾನೇನು ಮಾಡಬೇಕು ಅನ್ನೋದನ್ನು ನಾನು ನೆನಪು ಮಾಡ್ತಿದ್ದೀನಿ. ವಿರೋಧ ಪಕ್ಷ ಸತ್ತೋಗಿದೆ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನಾನು ಹೇಳಕ್ಕೆ ಕೊಟ್ಟಿರೋದು ಆಡಳಿತ ಪಕ್ಷದ ಕರ್ತವ್ಯ. ವಿರೋಧ ಪಕ್ಷ ಈ ಪಕ್ಷ ಆಡಳಿತ ಪಕ್ಷ ಹಾಳಾಗಲಿ ಅಂತ ಕಾಯ್ತಿರುತ್ತೆ, ಜನಗಳಿಗೆ ಒಳ್ಳೆಯದಾಗತ್ತೋ ಬಿಡುತ್ತೆ ಅಲ್ಲ, ಯಾಕೆ ತಾವು ಅಧಿಕಾರಕ್ಕೆ ಬರ್ಬೋದು ಅಂತ. ನಾನು ಅದಕ್ಕೋಸ್ಕರ ಅಧಿಕಾರಕ್ಕೆ ಅವ್ರು ಬರ್ತಾರೋ ಬಿಡ್ತಾರೋ ನಾನು ಅದ್ರ ಬಗ್ಗೆ ಹೋಗಲ್ಲ. ಈಗ ನೀವು ಅಧಿಕಾರದಲ್ಲಿ ಬಂದಿದ್ದೀರಿ, ಜನ ನಂಬಿ ನಿಮ್ಗೆ ಓಟ್ ಕೊಟ್ಟಿದ್ದಾರೆ, ಅವ್ರಿಗೆ ಸೋಲಿಸ್ಬಿಟ್ಟಿದ್ದಾರೆ. ನಿಮ್ಮ ಡ್ಯೂಟಿ ಅಲ್ವಾ ಜನಕ್ಕೆ ಕೆಲಸ ಮಾಡಬೇಕಾದ್ದು. ಇದನ್ನು ಮಾಡೋಕ್ಕೆ ಕೇಂದ್ರದವ್ರು ಬಿಡ್ತಾ ಇಲ್ಲ ಅಂತೀರಿ, ಧರಣಿ ಕೂತ್ಕೊಳ್ಳಿ. ಇದು ನನ್ನ ಒತ್ತಾಯ. ಪ್ರಾಮಾಣಿಕ ಕಾರ್ಯಕರ್ತರು ಎಲ್ಲರ ಭಾವನೆ ಅದೇನೆ. ನೀವೇನು ಪ್ರಶ್ನೆಗಳು ಕೇಳ್ತಿರೋ ಅದೇ, ಯಾಕೆ ಆಗಿಲ್ಲ ಅಂತ ಎಲ್ಲರೂ ಪ್ರಶ್ನೆ, ನಂದು ಅದೇ ಪ್ರಶ್ನೆ. ನಾನು ಅದಕ್ಕೆ ಹೇಳಿದ್ನಲ್ಲ, ವಾಜಪೇಯಿ ಪ್ರಧಾನಮಂತ್ರಿ ಆದಮೇಲೆ ನೆಕ್ಸ್ಟ್ ಪ್ರಧಾನಮಂತ್ರಿ ಯಾರು, ನಿಮ್ಮ ಜನನೇ ಇಲ್ಲ ಅಂತಿದ್ರೋ ಇಲ್ಲ, ಕುತ್ಕೊಂಡ್ರೋ ಇಲ್ಲ. ಮೋದಿ ಆದಮೇಲೆ ಯಾರು ಅಂತ ಇರೋ ಪ್ರಶ್ನೆ ಕೇಳ್ತಿರಲ್ಲ. ನಡ್ಡಾ ಎಲ್ಲಿರೋ ಗೊತ್ತಿರಲಿಲ್ಲ, ಹೊಸ ಅಧ್ಯಕ್ಷರು ಬಂದರೋ ಇಲ್ಲ. ಭಾರತೀಯ ಜನತಾ ಪಾರ್ಟಿಗೆ ಖಂಡಿತ ಭವಿಷ್ಯ ಇದೆ. ಯಾವತ್ತು ಕ್ವಶನ್ ಮಾರ್ಕ್. ನನಗೆ ಗೊತ್ತಿಲ್ಲ ಅದ್ಯಾವುದು. ನನಗೆ ಒಂದು ನಿಮಿಷ, ಕೇಂದ್ರ ನಾಯಕರು ಯಾರನ್ನ ಸೈಡ್ ಮಾಡ್ತಿದ್ದಾರೆ ಅಂತ ಹೇಳೋಷ್ಟು ದೊಡ್ಡವ್ರು ನಾನಲ್ಲ. ಯಾರು ಮೇಲೆ ತಂದಾರೋ ಯಾರು ಬಿಟ್ಟಾರೋ ಅಂತ ಅವ್ರು ನೋಡ್ಕೊತಾರೆ, ಗಮನಿಸ್ತಾರೆ. ನನ್ನ ನಿಮ್ಮ ಪಾರ್ಟಿ ಅಲ್ಲ, ನನ್ನ BJP ಅಲ್ಲ. ಈಗ ಏನು ನಾನು ಕೇಳಿಲ್ಲಲ್ಲ, ಕೇಳಿದ್ದಕ್ಕೆ ತಾನೇ ಪಾರ್ಟಿಯಿಂದ ಹೊರಗೆ ಬಂದಿದ್ದು. ಪರಿಹಾರ ಅವ್ರಿಗೆ ಇಷ್ಟ ತನಕ ಅವ್ರಿಗೆ ಏನು ಹೇಳ್ತು ಮತ್ತೆ ಉತ್ತರ ಕೊಡಬೇಕು. ಇಲ್ಲ ಮಾತಾಡಿಲ್ಲ, ಇಲ್ಲ ಮಾಡಿಲ್ಲ. ಎಲ್ಲಾಗಿದೆ ನಿಮ್ಗೇನೋ ಗೊತ್ತಿದ್ರೆ ಗೊತ್ತಿರಬೇಕು, ನನಗೇನು ಗೊತ್ತಿಲ್ಲ. ನಾನು ಕರೆತರೋದಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಸಾಕಷ್ಟು ಪ್ರಯತ್ನ ಆಗಿದೆ ಅಂತ ನಿಮಗೆ ಪತ್ರಕರ್ತರು ಗೊತ್ತಿರ್ಬೋದು. ತಲೆನೂ ಕೆಡಿಸ್ಕೊಂಡಿಲ್ಲ, ಆದರೆ ಗೊತ್ತಿಲ್ಲ ನನಗೆ ಕೆಡಿಸ್ಕೊಂಡರೋ ಬಿಟ್ಟರೋ, ಯಾವಾಗ ಮಾಡಬೇಕು ಯಾವಾಗ ಬಿಡಬೇಕು ಯೋಚನೆ ಮಾಡ್ತಿರ್ಬೋದು ಅವರು. ಯಾವಾಗ ಮಾಡ್ತಾರೋ ಅವಾಗ ಮಾಡ್ತಾರೆ, ಯಾವಾಗ ಕರೀತಾರೋ ಮತ್ತೆ ಇಡ್ತೀವಿ. ನನ್ನ ಸಬ್ಜೆಕ್ಟಲ್ಲಿ ಇಟ್ಟೇ ಹೋಗೋನು, ನಂಗೆ ಸಮಾಧಾನ ಇಲ್ಲದೆ ಹೋಗಲ್ಲ. ವಿಶ್ವಾಸ ಇದ್ದರೆ ಹೋಗ್ತೀನಿ. ನೋಡಿ, ನಾನು ನನ್ನ ಮಗನಿಗೆ ಟಿಕೆಟ್ ಸಿಗಲಿಲ್ಲ ಅನ್ನೋದು ಒಂದೇ ಕಾರಣ ಅಲ್ಲ. ಇಷ್ಟೆಲ್ಲ ಹೇಳಿದ್ನಲ್ಲ ಉದ್ದಕ್ಕೆ, ಅವೆಲ್ಲವೂ ಇಟ್ಕೊಂಡೇ ಹೋಗಿದ್ದು ನಾನು. ನನ್ನ ಮಗನಿಗೆ ನೀನು ನಿಂತ್ಕೋ, ನಾನೇ ಟಿಕೆಟ್ ಕೊಡಿಸ್ತೀನಿ, ನಾನೇ ಓಡಾಡ್ತೀನಿ, ನಾನೇ ಗೆಲ್ಲಿಸ್ತೀನಿ, ಮೋಸ ಆಯಿತು. ಆದರೆ ಅದೊಂದೇ ಕಾರಣ ಅಲ್ಲ. BJPಯ ರಾಷ್ಟ್ರೀಯ ನಾಯಕರು ಫೋನ್ ಮಾಡಿದ್ರು, ನೀನು ಅಸೆಂಬ್ಲಿ ಕಂಟೆಸ್ಟ್ ಮಾಡಬೇಡಿ. ಒಂದು ನಿಮಿಷ ನೋಡಿದೆ, ನಾನು ಇಮ್ಮಿಡಿಯೇಟಾಗಿ ಕೇಂದ್ರ ನಾಯಕರಿಗೆ ಫೋನ್ ಮಾಡಿದೆ, ನಾನು ಕಂಟೆಸ್ಟ್ ಮಾಡಲ್ಲ, ನಿಮ್ಮ ಮಾತು ಕೇಳ್ತೀನಿ. ಇದನ್ನು ನನ್ನ ಮಗನಿಗೆ ಅವಾಗ ಟಿಕೆಟ್ ಕೊಡೋಂಥ ಪ್ರಶ್ನೆ ಉದ್ಭವವೇ ಆಗಿರಲಿಲ್ಲ. ಯಾಕೆ ರಾಜೀನಾಮೆ ಕೊಟ್ಟೆ? ನನ್ನಂಥ ಲಕ್ಷ ಜನ ಪ್ರಯತ್ನ ಮಾಡೋದಕ್ಕೋಸ್ಕರ ಈ ಪಾರ್ಟಿ ಇವತ್ತು ಈ ಸ್ಥಿತಿ ಬಂದಿರೋದು. ನನಗೂ ಕೂಡ ಹೇಳಿದ್ದಾರೆ, ಇಂಥ ಸ್ಥಾನಮಾನ ಸಿಕ್ಕಿದ್ದು ಪಾರ್ಟಿಯಿಂದ. ಪಾರ್ಟಿ ಸೂಚನೆ ಕೊಡ್ತು, ರಾಜೀನಾಮೆ ಬಿಸಾಕಿದೆ. ಪಕ್ಷದ ಕೆಲಸ ಮಾಡಬೇಕು ಅಂತ ಹೊರಟೆ, ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಬಂದು ಮುಗಿ ತುಪ್ಪ ಹಚ್ಚಿದ್ರು. ಇದು ಒಂದು ನೋವು. ಇದ್ರ ಜೊತೆ ಉಳಿದಿದ್ದೆಲ್ಲ ಹೇಳಿದ್ದೀನಿ.